ಇನ್ನು ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ರಾಜಕೀಯ ಆಯಾಮದ ಚರ್ಚೆಯ ಬದಲಾಗಿ ಈ ಬುಲೆಟ್ಗಳ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದ್ರಿಂದ ಅಸಲಿಗೆ ಈ ಬುಲೆಟ್ಗಳಿಂದ ಯಾವೆಲ್ಲ ಸತ್ಯಗಳನ್ನ ಈ ಘಟನೆಗೆ ಸಂಬಂಧಪಟ್ಟಂತೆ ಹೊರ ತರಲಿಕ್ಕೆ ಸಾಧ್ಯ, ಈ ಆಯಾಮದಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಹಾಬಲ ಶೆಟ್ಟಿ, ಈಗ ಬುಲೆಟ್ಗಳು ಸೀಸ್ ಮಾಡಲಾಗ್ತಾ ಇದೆ, ಯಾವೆಲ್ಲ ಫೈರ್ ಆಗಿ ನೆಲದ ಮೇಲೆ ಬಿದ್ದಿತ್ತು ಅದನ್ನೆಲ್ಲವನ್ನ ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಬೇಸಿಕ್ ಪ್ರಶ್ನೆ, ಹೀಗೆ ಕಲೆ ಹಾಕಿರುವ ಬುಲೆಟ್ ನಿಂದ ಯಾವ ರೀತಿಯಾದ ತನಿಖೆ ಆಗತ್ತೆ, ಅದರಿಂದ ಯಾವೆಲ್ಲ ಅಂಶಗಳು ತಿಳ್ಕೊಳ್ಳಿಕ್ ಸಾಧ್ಯ ಆಗತ್ತೆ ತನಿಖಾಧಿಕಾರಿಗಳಿಗೆ? ನಮಸ್ಕಾರ ಸ್ಮಿತಾ ಅವರ. ಇದು ಮೊದಲಿದು ಈಗ ಫೈರಿಂಗ್ ಆಗಿ ಆಲ್ಮೋಸ್ಟ್ 48 hours ಆಯ್ತು ಅಂತ ಕಾಣ್ತದೆ, ಕರೆಕ್ಟಾ? ಹೌದು. ಈ ಫೈರ್ ಕೇಸ್ ಅಲ್ಲಿ 48 ಗಂಟೆ ತುಂಬಾ ಜಾಸ್ತಿ ಆಯ್ತು. ಇನ್ನೂ ನಿಮ್ಗೆ ಬುಲೆಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಐ ಥಿಂಕ್ ದೇರ್ ಇಸ್ ಸಮ್ ಇನ್ವೆಸ್ಟಿಗೇಷನ್ ಫ್ಲಾಸ್. ಯಾಕಂತ ಹೇಳಿದ್ರೆ ಈ ಫೈರ್ ಇಂಜುರಿಯಲ್ಲಿ, ಫೈರ್ ಕೇಸ್ ಅಲ್ಲಿ ಫೈರ್ ಆದ ನೀವು ಎಷ್ಟು ರೌಂಡ್ ಫೈರ್ ಆಯ್ತು ಅಂತ ನೀವು ವಿಟ್ನೆಸ್ ಹತ್ರ ಕೇಳ್ತಾ ಇರ್ತೀರಿ. ಒಂದು 5, 6, 10, 20, 30, ನೀವೀಗ ಹೇಳಿದ್ರಿ 100 ಅಂತ ಹೇಳಿದ್ರಿ. 100 ರೌಂಡ್ ಫೈರಿಂಗ್ ಆದಾಗ ಅಟ್ ಲೀಸ್ಟ್ ಒಂದು 5-6 ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಅವರು ಸರ್ಚ್ ಮಾಡಬೇಕಿತ್ತು ಹೋಲ್ ನೈಟ್. ಬೆಳಿಗ್ಗೆವರೆಗೆ ಕಾಯ್ಲಿಕ್ಕಿಲ್ಲ, ಇದು ರಾತ್ರಿ ಇಡೀ ಮಾಡಬೇಕಿತ್ತು. 48 hours ಇಸ್ ಟೂ ಲಾಂಗ್. ಈ 48 hours ಅಲ್ಲಿ ಇನ್ಯಾರು ರಾತ್ರಿ ಬಂದು ಫೈರ್ ಮಾಡಿದ್ರು, ಇನ್ಯಾರು ತಂದು ಕಿಸೆಯನ್ನು ಬಿಸಾಡಿದ್ರು ಗೊತ್ತಿಲ್ಲ ನಮ್ಗೆ. ಸೊ ಹೀಗಿರುವಾಗ ಈ ರಾತ್ರಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗಿ, ಆ ರಾತ್ರಿ ಎಷ್ಟು ಗಂಟೆ ಗಲಾಟೆ ಆಯ್ತು ನಮ್ಗೆ ಗೊತ್ತಿಲ್ಲ. ಇಡೀ 24 hours ಅಲ್ಲಿ ಎವ್ರಿ ಪೀಸ್, ಮೆಟಲ್ ಪೀಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಅದನ್ನು ಸೀಸ್ ಮಾಡಬೇಕಿತ್ತು ಇವರು. ಒಂದು ಇನ್ನೂ ಬುಲೆಟ್ ಸಿಗ್ತಾ ಇದೆ, ಇನ್ನೂ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾರು ಹೊಡೆದ್ರು ಏನ್ ನಮ್ಗೆ ಗೊತ್ತಿಲ್ಲ. ಅದು ಒಂದು ಫ್ಲಾಸ್ ಇನ್ವೆಸ್ಟಿಗೇಷನ್ ಅಲ್ಲಿ. ಒಂದು ಇನ್ನೊಂದು ಉಂಡಿದು ಪಿಕ್ಚರ್ ಸಿಕ್ಕಿದ್ರೆ ನಾನಲ್ಲ, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅದನ್ನ ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಇಂಟರ್ಮೀಡಿಯೇಟ್ ಶಾಟ್ ಅಂತ ನೋಡಿದ ಕೂಡ ಹೇಳ್ತಾರೆ. ನನ್ಗೆ ಯಾರು ಹೇಳಿದ್ರು ಇದು 2 ಸರಿ ಮರಣೋತ್ತರ ಪರೀಕ್ಷೆ ಆಯ್ತು ಅಂತ ಹೇಳಿದ್ರು. 2 ಸರಿ ಆಗುವ ಪ್ರಶ್ನೆಯಲ್ಲಿ, ಯಾಕಂದ್ರೆ ಅದೇ ಡಾಕ್ಟರ್ ಮಾಡೋದಾದ್ರೆ 2ನೇ ಸರಿ ಯಾಕೆ ಮಾಡ್ಬೇಕು? ಫಸ್ಟ್ ಸಿಕ್ಕಿದ ಕೂಡಲೇ ಅದು ಪ್ರೊಸೀಜರ್ ವೆರಿ ಕ್ಲಿಯರ್. ಬ್ಯಾಲಿಸ್ಟಿಕ್ ಅಲ್ಲಿ ನಾವು ತುಂಬಾ ಫೈರ್ ಆರ್ಮ್ ಕೇಸ್ ಮಾಡಿದ್ದೇವೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ. ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಂದ ಕೂಡಲೇ ಅವರ ಬಟ್ಟೆಯನ್ನು ನಾವು ಭಾರಿ ಪ್ರಿಕಾಷನ್ ತೆಗೆದಿಡ್ಬೇಕು ಫಸ್ಟ್ ಆಫ್ ಆಲ್. ಅದ ನಂತರ ಅವ್ರನ್ನ ಎಕ್ಸ್ರೇ ಕಳಿಸ್ಬೇಕು. ನಾವು ವಿದ್ ಬಟ್ಟೆ ಎಕ್ಸ್ರೇ ಕಳಿಸ್ತೇವೆ. ನಾವು ಎಕ್ಸ್ರೇ ಫುಲ್ ಬಾಡಿ ಎಕ್ಸ್ರೇ ತೆಗೆದ ಮೇಲೆ CT ಪ್ರೊವಿಷನ್ ಇದ್ರೆ CT ಸ್ಕ್ಯಾನ್ಸ್ ಮಾಡಬಹುದು ಫುಲ್ ಬಾಡಿ. ಅದ್ ತೆಗೆದ ನಂತರನೇ ಆಟೋಪ್ಸಿ ಮಾಡೋದು, ಮರಣೋತ್ತರ ಪರೀಕ್ಷೆ ಮಾಡೋದು. ಯಾವಾಗ ಎಕ್ಸ್ರೇ ಆದ ನಂತರನೇ ಮರಣೋತ್ತರ ಪರೀಕ್ಷೆ ಮಾಡೋದು. ಈ ಇಂಜುರಿ ವೂಂಡ್ ಆಫ್ ಎಂಟ್ರಿ ಏನಿದೆ ಅದ್ ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಇಂಟರ್ಮೀಡಿಯೇಟ್ ಶಾಟ್, ಪಾಯಿಂಟ್ ಬ್ಲಾಂಕ್ ಅಂತ ನೋಡಿದ ಕೂಡಲೇ ಗೊತ್ತಾಗ್ತದೆ. ಆದ್ಮೇಲೆ ಆ ಪಿಕ್ಚರ್ ಇದ್ರೆ ನಾನು ಈಗ ಸಹ ನಿಮ್ಗೆ ಹೇಳ್ಬೋದು ಯಾವ ಶಾಟ್ ಅಂತ. ಈಗ ಅಲ್ಲಿ ನಮ್ಮ ಬುಲೆಟ್ ಅಲ್ಲ, ಇವ್ರ ಬುಲೆಟ್ ಅಲ್ಲ, ಅವ್ರ ಗನ್ ಅಲ್ಲ ಅಂತ ಹೇಳುವಾಗ ಇಟ್ ಕುಡ್ ಬಿ ರಿಕೋಚೆಡ್ ಬುಲೆಟ್. ಏನಾಗ್ತದೆ ಅಂತ ಹೇಳಿದ್ರೆ, ಈ ಕಡೆಯಿಂದ ಫೈರ್ ಮಾಡುವಾಗ ಅಲ್ಲಿ ಕಂಪೌಂಡ್ ಒಳಗೆ ಹೊಡೆದು ಅದು ವಾಪಸ್ ರಿಬೌಂಡ್ ಆಗ್ತದೆ. ಅದು ರಿಬೌಂಡ್ ಆದಾಗ ಏನಾಗ್ತದೆ, ಬುಲೆಟ್ ಅದಕ್ಕೆ ರಿಕೋಚೆಡ್ ಬುಲೆಟ್ ಅಂತ ಹೇಳ್ತೇವೆ. ಅದು ವೂಂಡ್ ಆಫ್ ಎಂಟ್ರಿ ವಿಲ್ ಬಿ, ಅದು ಮ್ಯಾಚ್ ಮಾಡೋದು ಭಾರಿ ಕಷ್ಟ. ಈ ಬುಲೆಟ್ ಒಟ್ಟಿಗೆ ಅದು ಮ್ಯಾಚ್ ಆಗುದಿಲ್ಲ. ಈ ಇವರ ಫೈರ್ ಅದೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 2 ಬುಲೆಟ್, ಒಂದು ಅವರ ಬಾಡಿಯಲ್ಲಿ ಸಿಕ್ಕಿದ ಕ್ರೈಮ್ ಬುಲೆಟ್ ಅದನ್ನು ತೆಗಿತಾರೆ, ಮತ್ತೊಂದು ಎಲ್ಲ ಗನ್ನಿಂದ ಒಂದು ಫೈರ್ ಮಾಡ್ತಾರೆ. ಫೈರ್ ಮಾಡಿ ಅದನ್ನು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಕಂಪೇರ್ ಮಾಡ್ತಾರೆ. ಈ ಬುಲೆಟ್ಗೂ ಸಹ ಫಿಂಗರ್ ಪ್ರಿಂಟ್ ಇದೆ, ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಅಂತ ಇದೆ. ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ ಇದೆ ಅದೇ ತರ ಪ್ರತಿ ಬುಲೆಟ್ಗೆ ಒಂದು ಫಿಂಗರ್ ಪ್ರಿಂಟ್ ಇದೆ. ಈಗ ನನ್ನ ಹತ್ರ ಒಂದು ಗನ್ ಇದ್ದೆ, ಅದು ನಿಮ್ಮ ಹತ್ರ ಒಂದು ಸೇಮ್ ಮೇಕ್ ಗನ್ ಇದೆ, ವೆಬ್ಲಿ ಸ್ಪಾಟ್ ಗನ್ ನಮ್ಮ ಇಬ್ಬರ ಹತ್ರ ಇದೆ ಅಂತ ತಿಳ್ಕೊಳ್ಳಿ. 2 ಸೇಮ್ ಮೇಕ್, ನೀವು ಒಟ್ಟಿಗೆ ತಗೊಂಡಿರ್ಬೋದು ಇಬ್ರು. ಆದ್ರೆ ಅದರಿಂದ ಫೈರ್ ಆಗೋ ಬುಲೆಟ್ ನಮ್ದು ಬೇರೆ, ನಿಮ್ದು ಬೇರೆ ಆಗಿರ್ತದೆ. ಅದು ದಟ್ ಇಸ್ ಕಾಲ್ಡ್ ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಅಂತ. ಇನ್ನು ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ರಾಜಕೀಯ ಆಯಾಮದ ಚರ್ಚೆಯ ಬದಲಾಗಿ ಈ ಬುಲೆಟ್ಗಳ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದ್ರಿಂದ ಅಸಲಿಗೆ ಈ ಬುಲೆಟ್ಗಳಿಂದ ಯಾವೆಲ್ಲ ಸತ್ಯಗಳನ್ನ ಈ ಘಟನೆಗೆ ಸಂಬಂಧಪಟ್ಟಂತೆ ಹೊರ ತರಲಿಕ್ಕೆ ಸಾಧ್ಯ, ಈ ಆಯಾಮದಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಮಹಾಬಲ್ ಶೆಟ್ಟಿ, ಈಗ ಬುಲೆಟ್ಗಳು ಸೀಸ್ ಮಾಡಲಾಗ್ತಾ ಇದೆ. ಯಾವೆಲ್ಲ ಫೈರ್ ಆಗಿ ನೆಲದ ಮೇಲೆ ಬಿದ್ದಿತ್ತು ಅದನ್ನೆಲ್ಲವನ್ನ ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಬೇಸಿಕ್ ಪ್ರಶ್ನೆ, ಹೀಗೆ ಕಲೆ ಹಾಕಿರುವ ಬುಲೆಟ್ ನಿಂದ ಯಾವ ರೀತಿಯಾದ ತನಿಖೆ ಆಗತ್ತೆ, ಅದರಿಂದ ಯಾವೆಲ್ಲ ಅಂಶಗಳು ತಿಳ್ಕೊಳ್ಳಿಕ್ ಸಾಧ್ಯ ಆಗತ್ತೆ ತನಿಖಾಧಿಕಾರಿಗಳಿಗೆ? ನಮಸ್ಕಾರ ಸ್ಮಿತಾ ಅವರ. ಇದು ಮೊದಲಿದು ಈಗ ಫೈರಿಂಗ್ ಆಗಿ ಆಲ್ಮೋಸ್ಟ್ 48 hours ಆಯ್ತು ಅಂತ ಕಾಣ್ತದೆ, ಕರೆಕ್ಟಾ? ಹೌದು. ಈ ಫೈರ್ ಕೇಸ್ ಅಲ್ಲಿ 48 ಗಂಟೆ ತುಂಬಾ ಜಾಸ್ತಿ ಆಯ್ತು. ಇನ್ನೂ ನಿಮ್ಗೆ ಬುಲೆಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಐ ಥಿಂಕ್ ದೇರ್ ಇಸ್ ಸಮ್ ಇನ್ವೆಸ್ಟಿಗೇಷನ್ ಫ್ಲಾಸ್. ಯಾಕಂತ ಹೇಳಿದ್ರೆ ಈ ಫೈರ್ ಇಂಜುರಿಯಲ್ಲಿ, ಫೈರ್ ಕೇಸ್ ಅಲ್ಲಿ ಫೈರ್ ಆದ ನೀವು ಎಷ್ಟು ರೌಂಡ್ ಫೈರ್ ಆಯ್ತು ಅಂತ ನೀವು ವಿಟ್ನೆಸ್ ಹತ್ರ ಕೇಳ್ತಾ ಇರ್ತೀರಿ. ಒಂದು 5, 6, 10, 20, 30, ನೀವೀಗ ಹೇಳಿದ್ರಿ 100 ಅಂತ ಹೇಳಿದ್ರಿ. 100 ರೌಂಡ್ ಫೈರಿಂಗ್ ಆದಾಗ ಅಟ್ ಲೀಸ್ಟ್ ಒಂದು 5-6 ಮೆಟಲ್ ಡಿಟೆಕ್ಟರ್ ಹಿಡ್ಕೊಂಡು ಅವರು ಸರ್ಚ್ ಮಾಡಬೇಕಿತ್ತು ಹೋಲ್ ನೈಟ್. ಬೆಳಿಗ್ಗೆವರೆಗೆ ಕಾಯ್ಲಿಕ್ಕಿಲ್ಲ, ಇದು ರಾತ್ರಿ ಇಡೀ ಮಾಡಬೇಕಿತ್ತು. 48 hours ಇಸ್ ಟೂ ಲಾಂಗ್. ಈ 48 hours ಅಲ್ಲಿ ಇನ್ಯಾರು ರಾತ್ರಿ ಬಂದು ಫೈರ್ ಮಾಡಿದ್ರು, ಇನ್ಯಾರು ತಂದು ಕಿಸೆಯನ್ನು ಬಿಸಾಡಿದ್ರು ಗೊತ್ತಿಲ್ಲ ನಮ್ಗೆ. ಸೊ ಹೀಗಿರುವಾಗ ಈ ರಾತ್ರಿ ಇಡೀ ಏರಿಯಾ ಕಾರ್ಡನ್ ಆಫ್ ಆಗಿ, ಆ ರಾತ್ರಿ ಎಷ್ಟು ಗಂಟೆ ಗಲಾಟೆ ಆಯ್ತು ನಮ್ಗೆ ಗೊತ್ತಿಲ್ಲ. ಇಡೀ 24 hours ಅಲ್ಲಿ ಎವ್ರಿ ಪೀಸ್ ಮೆಟಲ್ ಪೀಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಅದನ್ನು ಸೀಸ್ ಮಾಡಬೇಕಿತ್ತು ಇವರು. ಒಂದು ಇನ್ನೂ ಬುಲೆಟ್ ಸಿಗ್ತಾ ಇದೆ, ಇನ್ನೂ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾರು ಹೊಡೆದ್ರು ಏನ್ ನಮ್ಗೆ ಗೊತ್ತಿಲ್ಲ. ಅದು ಒಂದು ಫ್ಲಾಸ್ ಇನ್ವೆಸ್ಟಿಗೇಷನ್ ಅಲ್ಲಿ. ಒಂದು ಇನ್ನೊಂದು ಉಂಡಿದು ಪಿಕ್ಚರ್ ಸಿಕ್ಕಿದ್ರೆ ನಾನಲ್ಲ, ಯಾವುದೇ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅದನ್ನ ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಇಂಟರ್ಮೀಡಿಯೇಟ್ ಶಾಟ್ ಅಂತ ನೋಡಿದ ಕೂಡ ಹೇಳ್ತಾರೆ. ನನ್ಗೆ ಯಾರು ಹೇಳಿದ್ರು ಇದು 2 ಸರಿ ಮರಣೋತ್ತರ ಪರೀಕ್ಷೆ ಆಯ್ತು ಅಂತ ಹೇಳಿದ್ರು. 2 ಸರಿ ಆಗುವ ಪ್ರಶ್ನೆನಲ್ಲಿ, ಯಾಕಂದ್ರೆ ಅದೇ ಡಾಕ್ಟರ್ ಮಾಡೋದಾದ್ರೆ 2ನೇ ಸರಿ ಯಾಕೆ ಮಾಡ್ಬೇಕು? ಫಸ್ಟ್ ಸಿಕ್ಕಿದ ಕೂಡಲೇ ಅದು ಪ್ರೊಸೀಜರ್ ವೆರಿ ಕ್ಲಿಯರ್. ಬ್ಯಾಲಿಸ್ಟಿಕ್ ಅಲ್ಲಿ ನಾವು ತುಂಬಾ ಫೈರ್ ಆರ್ಮ್ ಕೇಸ್ ಮಾಡಿದ್ದೇವೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಂದ ಕೂಡಲೇ ಅವರ ಬಟ್ಟೆಯನ್ನು ನಾವು ಭಾರಿ ಪ್ರಿಕಾಷನ್ ತೆಗೆದಿಡ್ಬೇಕು ಫಸ್ಟ್ ಆಫ್ ಆಲ್. ಅದ ನಂತರ ಅವ್ರನ್ನ ಎಕ್ಸ್ರೇ ಕಳಿಸ್ಬೇಕು. ನಾವು ವಿದ್ ಬಟ್ಟೆ ಎಕ್ಸ್ರೇ ಕಳಿಸ್ತೇವೆ. ನಾವು ಎಕ್ಸ್ರೇ ಫುಲ್ ಬಾಡಿ ಎಕ್ಸ್ರೇ ತೆಗೆದ ಮೇಲೆ ಸಿಟಿ ಪ್ರೊವಿಷನ್ ಇದ್ರೆ ಸಿಟಿ ಸ್ಕ್ಯಾನ್ಸ್ ಮಾಡಬಹುದು ಫುಲ್ ಬಾಡಿ. ಅದ್ ತೆಗೆದ ನಂತರನೇ ಆಟೋಪ್ಸಿ ಮಾಡೋದು, ಮರಣೋತ್ತರ ಪರೀಕ್ಷೆ ಮಾಡೋದು. ಯಾವಾಗ ಎಕ್ಸ್ರೇ ಆದ ನಂತರನೇ ಮರಣೋತ್ತರ ಪರೀಕ್ಷೆ ಮಾಡೋದು. ಈ ಇಂಜುರಿ ವೂಂಡ್ ಆಫ್ ಎಂಟ್ರಿ ಏನಿದೆ ಅದು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಇಂಟರ್ಮೀಡಿಯೇಟ್ ಶಾಟ್, ಪಾಯಿಂಟ್ ಬ್ಲಾಂಕ್ ಅಂತ ನೋಡಿದ ಕೂಡಲೇ ಗೊತ್ತಾಗ್ತದೆ. ಆದ್ಮೇಲೆ ಆ ಪಿಕ್ಚರ್ ಇದ್ರೆ ನಾನು ಈಗ ಸಹ ನಿಮ್ಗೆ ಹೇಳ್ಬೋದು ಯಾವ ಶಾಟ್ ಅಂತ. ಈಗ ಅಲ್ಲಿ ನಮ್ಮ ಬುಲೆಟ್ ಅಲ್ಲ, ಇವ್ರ ಬುಲೆಟ್ ಅಲ್ಲ, ಅವ್ರ ಗನ್ ಅಲ್ಲ ಅಂತ ಹೇಳುವಾಗ ಇಟ್ ಕುಡ್ ಬಿ ರಿಕೋಚೆಡ್ ಬುಲೆಟ್. ಏನಾಗ್ತದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಫೈರ್ ಮಾಡುವಾಗ ಅಲ್ಲಿ ಕಂಪೌಂಡ್ ಒಳಗೆ ಹೊಡೆದು ಅದು ವಾಪಸ್ ರಿಬೌಂಡ್ ಆಗ್ತದೆ. ಅದು ರಿಬೌಂಡ್ ಆದಾಗ ಏನಾಗ್ತದೆ, ಬುಲೆಟ್ ಅದಕ್ಕೆ ರಿಕೋಚೆಡ್ ಬುಲೆಟ್ ಅಂತ ಹೇಳ್ತೇವೆ. ಅದು ವೂಂಡ್ ಆಫ್ ಎಂಟ್ರಿ ವಿಲ್ ಬಿ, ಅದು ಮ್ಯಾಚ್ ಮಾಡೋದು ಭಾರಿ ಕಷ್ಟ. ಈ ಬುಲೆಟ್ ಒಟ್ಟಿಗೆ ಅದು ಮ್ಯಾಚ್ ಆಗುದಿಲ್ಲ. ಈ ಇವರ ಫೈರ್ ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 2 ಬುಲೆಟ್, ಒಂದು ಅವರ ಬಾಡಿಯಲ್ಲಿ ಸಿಕ್ಕಿದ ಇಟ್ಸ್ ಕಾಲ್ಡ್ ಕ್ರೈಮ್ ಬುಲೆಟ್, ಅದನ್ನು ತೆಗಿತಾರೆ. ಮತ್ತೊಂದು ಎಲ್ಲ ಗನ್ನಿಂದ ಒಂದು ಫೈರ್ ಮಾಡ್ತಾರೆ. ಫೈರ್ ಮಾಡಿ ಅದನ್ನು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಕಂಪೇರ್ ಮಾಡ್ತಾರೆ. ಈ ಬುಲೆಟ್ಗೂ ಸಹ ಫಿಂಗರ್ ಪ್ರಿಂಟ್ ಇದೆ, ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್ ಅಂತ ಇದೆ. ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ ಇದೆ ಅದೇ ತರ ಪ್ರತಿ ಬುಲೆಟ್ಗೆ ಒಂದು ಫಿಂಗರ್ ಪ್ರಿಂಟ್ ಇದೆ. ಈಗ ನನ್ನ ಹತ್ರ ಒಂದು ಗನ್ ಇದ್ದೆ, ಅದು ನಿಮ್ಮ ಹತ್ರ ಒಂದು ಸೇಮ್ ಮೇಕ್ ಗನ್ ಇದೆ, ವೆಬ್ಲಿ ಸ್ಪಾಟ್ ಗನ್ ನಮ್ಮ ಇಬ್ಬರ ಹತ್ರ ಇದೆ ಅಂತ ತಿಳ್ಕೊಳ್ಳಿ. 2 ಸೇಮ್ ಮೇಕ್ ನೀವು ಒಟ್ಟಿಗೆ ತಗೊಂಡಿರ್ಬೋದು ಇಬ್ರು. ಆದ್ರೆ ಅದರಿಂದ ಫೈರ್ ಆಗೋ ಬುಲೆಟ್ ನಮ್ದು ಬೇರೆ, ನಿಮ್ದು ಬೇರೆ ಆಗಿರ್ತದೆ. ಅದು ದಟ್ ಇಸ್ ಕಾಲ್ಡ್ ಬ್ಯಾಲಿಸ್ಟಿಕ್ ಫಿಂಗರ್ ಪ್ರಿಂಟ್.